ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾನು ಒಂದು ವಾಕ್ಯದ ಪ್ರಶ್ನೆಗಳು, MCQ ಪ್ರಶ್ನೆಗಳು ಹಾಗೂ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಎಲ್ಲ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ದೆ ಇನ್ನು ಉಳಿದಂಥ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು 3-4 ವಾಕ್ಯಗಳು, ಸಂದರ್ಭ ಸಹಿತ ಮತ್ತು ಅದೇ ರೀತಿ ಗಾದೆಗಳು ಮತ್ತು 8-10 ವಾಕ್ಯಗಳಲ್ಲಿ ಯಾವ ರೀತಿ ಉತ್ತರಿಸೋದು ಅವೆಲ್ಲ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ 3 ಮೇನ್ಗಳನ್ನು ಒಂದು ವಾಕ್ಯದವರೆಗೆ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗಾಗಿ 4ನೇ ಮೇನಿನ ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ ಮಕ್ಕಳ. 18ನೇ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಲಕ್ಷ್ಮಣನು ಸೀತೆಗಾಗಿ ಪರಿತಪ್ಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸ್ತಾನೆ. 19ನೇ ಪ್ರಶ್ನೆ, ಶಬರಿಯು ರಾಮಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿ. ಶಬರಿಯು ರಾಮಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಕಣ್ಣಿಗೊತ್ತಿಕೊಂಡಳು. ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಗಳನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೂ ತಂದಿದ್ದೇನೆ ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. 20ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಸೊ ಅವರ ಕಾಲದಲ್ಲಿ ಹಲವಾರು ಆಡಳಿತವನ್ನು ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೊದಲನೇದಾಗಿ ಗ್ರಾಮ ನಿರ್ಮಲೀಕರಣ, 2ನೇದು ವೈದ್ಯ ಸಹಾಯ, 3ನೇದು ವಿದ್ಯಾ ಪ್ರಚಾರ, 4ನೇದು ನೀರಿನ ಸೌಕರ್ಯ, 5ನೇದು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿ ಮಾಡ್ತಾರೆ. 21ನೆಯ ಪ್ರಶ್ನೆ, ಅರಸ ವೃಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು? ಒಮ್ಮೆ ಒಬ್ಬ ವರ್ತಕನು 1,00,000 ದಿನಾರಗಳ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಣವನ್ನಾಳುವ ವೃಷಭಾಂಕನೆಂಬ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯಿತೆಂದು ಕ್ರಯಕ್ಕೆ ಕೊಳ್ಳಲಿಲ್ಲ. ಆದರೆ ಸುಕುಮಾರ ಸ್ವಾಮಿಯ ತಾಯಿ ಅಷ್ಟೂ ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು 32 ತುಂಡುಗಳನ್ನಾಗಿ ಮಾಡಿ ಸೊಸೆಯೊಂದರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು. ಈ ಸಂಗತಿಯನ್ನು ತಿಳಿದು ರಾಜನು ಆಶ್ಚರ್ಯಪಟ್ಟು ಅವರ ಐಶ್ವರ್ಯವನ್ನು ನೋಡಲು ವೃಷಭಾಂಕನು ಯಶೋಭದ್ರೆಯ ಮನೆಗೆ ಬಂದನು. 22ನೇ ಪ್ರಶ್ನೆ, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳೇನು? ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನ ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ ಕೊಂದ ಅರ್ಜುನ ಭೀಮರು ಬದುಕಿನವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ. ಮೊದಲು ಆ ಇಬ್ಬರನ್ನು ಕೊಲ್ಲುವೆನು, ಅವರನ್ನು ಕೊಂದ ಬಳಿಕ ಧರ್ಮರಾಜರೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬುದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವಾಗಿತ್ತು. 23ನೇ ಪ್ರಶ್ನೆ, ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಯಾಕೆಂತೇಳಿದರೆ ಪರಶುರಾಮನು ಬೇಡಿದವರಿಗೆ ಒಡವೆಗಳನ್ನು, ಅವನೀತಳವನ್ನು ಗುರುವಿಗೆ ದಾನ ಮಾಡಿದ್ದರಿಂದ ಆತನ ಬಳಿ ಬಿಲ್ಲು ಬಾಣಗಳಲ್ಲದೆ ಬೇರೇನೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬರ್ತಾನೆ. ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳು ಇದ್ದುದರಿಂದ ದ್ರೋಣರಿಗೆ ಮಣ್ಣಿನ ಪಾತ್ರೆಯನ್ನೇ ಅರ್ಘ್ಯವಾಗಿ ಕೊಟ್ಟು ಪೂಜಿಸ್ತಾನೆ. 24ನೇ ಪ್ರಶ್ನೆ, ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಸೊ ಗಾಂಧೀಜಿಯವರು ವಿದ್ಯಾಭ್ಯಾಸದ ಕಾಲದಲ್ಲಿ ಪಠ್ಯ ಪುಸ್ತಕಗಳ ಹೊರತು ಮತ್ತೇನನ್ನೂ ಓದಲಿಲ್ಲವೆಂದು ಹೇಳಬಹುದು. ಅವರು ಓದಿದ ಕೆಲವೇ ಪುಸ್ತಕಗಳ ಪೈಕಿ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ್ದು ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕ. ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು. ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿಕೊಳ್ಳುತ್ತಾರೆ. ಅವರು ಓದಿದ ಕೆಲವು ಪುಸ್ತಕಗಳ ಪೈಕಿ ಅನಂತರ ಅವರು ಆ ಪುಸ್ತಕವನ್ನು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿಗೆ ಅನುವಾದವನ್ನು ಮಾಡ್ತಾರೆ. 25ನೇ ಪ್ರಶ್ನೆ, ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು?
ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಗ್ತದೆ. ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಳ್ತಾಳೆ, ವಿರಾಜಿ ಬಂದ. ಅವನನ್ನ ಓಡಿ ಬಂದು ಬಾಲಕನನ್ನ ಬಿಗಿಯಾಗಿ ಅಪ್ಪಿದಳು. ಹೀಗೆ ಮಗನನ್ನು ತಾಯಿಯ ಕಣ್ಣೀರಿನಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. 26ನೇದು ವಸಂತ ಮುಖ ತೋರಲಿಲ್ಲ ಕವನ ಪ್ರಕೃತಿಯ ಸಂಭ್ರಮ ಹೇಗಿತ್ತು. ಒಡೆಯನ ಅಂಗಳದಲ್ಲಿ ಹಸಿರು ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು, ಮನತುಂಬಿ ಆಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವಂತಹ ಸಂಭ್ರಮ ಇಳೆಗೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿವೆ. 27ನೇ ಪ್ರಶ್ನೆ, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ತಾರೆ? ಸೊ ಅದಕ್ಕಿದಿಷ್ಟು ಆನ್ಸರ್ ಇದೆ ಮಕ್ಕಳೇ. ಈ ಆನ್ಸರನ್ನು ಬರೆದಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್, ಆಲ್ರೆಡಿ ನಾನು 5th ಮೇನಲ್ಲಿ ಕವಿಕಾವ್ಯ ಪರಿಚಯವನ್ನು ಯಾವ ರೀತಿ ವಾಕ್ಯದಲ್ಲಿ ಬರೆಯೋದು ನಿಮಗೆ ಇಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಸೊ ಬಟ್ ಇಲ್ಲಿ ಆನ್ಸರನ್ನು ಡಿಸ್ಪ್ಲೇ ಮಾಡ್ತಿದ್ದೀನಿ, ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಯಾಕೆಂದರೆ ಆಲ್ರೆಡಿ ನಿಮ್ಮ ಜೊತೆ ಅದನ್ನು ಡಿಸ್ಕಷನ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ಮುಂದಿನ ಮೇನ್ಗೆ ಹೋಗ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಮೇನಲ್ಲೂ ಸಹ ನಾನು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಲಿಕ್ಕೆ ಹೇಳಿದೆ. ಅದು ಕಂದ ಪದ್ಯವಾಗಿರುತ್ತೆ. ಈ ರೀತಿ ನೀವು ಪ್ರಸ್ತಾರವನ್ನು ಹಾಕಿ ಗಣವನ್ನು ವಿಂಗಡಿಸಬೇಕು. 4 ಆಗಿ ವಿಂಗಡಿಸಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್, ನಿಮಗೆ 7ನೇ ಮೇಲಲ್ಲಿ ಅಲಂಕಾರವನ್ನು ಬರೆದು ಲಕ್ಷಣ ಬರೆದು ಸಮನ್ವಯಗೊಳಿಸ್ಲಿಕ್ಕೆ ಹೇಳಿದ್ದಾರೆ. ಅಲಂಕಾರ ಅದು ಅರ್ಥಾಂತರಾನ್ಯಾಸ ಅಲಂಕಾರ. ಅಲ್ಲಿ ಲಕ್ಷಣ ಏನಿದೆ ಅಂದರೆ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರಾನ್ಯಾಸ ಅಲಂಕಾರ ಆಗಿರುತ್ತೆ. ಇಲ್ಲಿ ಉಪಮೇಯ ಏನಂದರೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾಗ್ತಾನೆ, ಅದು ಉಪಮೇಯ. ಉಪಮಾನ ಬಂದು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಸೊ ಸಮನ್ವಯವನ್ನು ಕೊಟ್ಟಿದ್ದೇನೆ. ಆಲ್ರೆಡಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. 8ನೇ ಮೇನ್, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಮಹತ್ವದೊಂದಿಗೆ ವಿಸ್ತರಿಸಲಿಕ್ಕೆ ಹೇಳಿದರೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅದೇ ರೀತಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸೊ ಸ್ಟಾರ್ಟಿಂಗ್ ನಿಮಗೆ ಹೇಳಿರೋ ಪ್ರಕಾರ ಆ ಇಂಟ್ರಡಕ್ಷನ್ಸ್ ಏನಿರುತ್ತೆ ಮಕ್ಕಳು, ಅದನ್ನು ಬರೀರಿ. ಅದಕ್ಕೆ 1 ಅಂಕ ಇರುತ್ತೆ. ಆಮೇಲೆ ನೀವು ಅದರ ವಿವರಣೆಯನ್ನು ನಿಮ್ಮ ಭಾಷಾ ಶೈಲಿ ಕರೆಕ್ಟಾಗಿರಬೇಕು. ನೀಟಾಗಿ ಬರೆದ್ರೆ 3 ಅಂಕ ಸಿಗುತ್ತೆ. ನಿಮ್ಗೆ ಇಲ್ಲಿ ಆನ್ಸರ್ ಡಿಸ್ಪ್ಲೇ ಆಗಿರೋದ್ರಿಂದ ನೀವು ಅದನ್ನು ನೋಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ನಿಮ್ಗೆ ಈಗ ಒಂದು ಐಡಿಯಾ ಸಿಕ್ಕಿರುತ್ತೆ. ಪ್ರಿಪ್ರೇಟ್ರಿ ಕ್ವಶನ್ ಪೇಪರು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಇರೋದ್ರಿಂದ ಸೊ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ನೀವು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ 9ನೇ ಮೇನ್, ಸಂದರ್ಭ ಸ್ವಾರಸ್ಯ ಬರೆಯಿರಿ. ಇಲ್ಲಿ 6 ಪ್ರಶ್ನೆಗಳಿರ್ತವೆ. 33ನೇ ಪ್ರಶ್ನೆ, ಗುರುಪದೇಶ ಎಂದರೆ ತಲೆನರೆಯದೆ ಬರುವ ಮುಪ್ಪು. ಈ ವಾಕ್ಯವನ್ನು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯರು ಅನುವಾದಿತ ಕಾದಂಬರಿ ಕೃತಿಯಿಂದ ಆರಿಸಿರುವ ಶಕುನಾಸನನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಮತ್ತು ಸ್ವಾರಸ್ಯದಲ್ಲಿ ಹೇಳಿದ್ದಾರೆ, ಇದಿಷ್ಟನ್ನು ಬರೆದಿದ್ರೆ ಮಕ್ಕಳ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ 34ನೇದು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯ ಸಾಧನೆಗಳು ಎಂಬ ಪ್ರವಾಸ ಕಥನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಯಾವಾಗ ಅಂದರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ವ್ಯಕ್ತಿತ್ವವನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ವಿಶ್ವೇಶ್ವರಯ್ಯರವರ ವಾಸ್ತವ ಚಿಂತನೆ, ನಿಸ್ವಾರ್ಥ ಸೇವೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡಿದ ವ್ಯಕ್ತಿತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ನೆಕ್ಸ್ಟ್ 35ನೇದು, ಯಾರದು ಒಳಗೆ ಬಾಗಿಲು ತೆಗೆಯಿರಿ. ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಎರಡನ್ನು ನೀಟಾಗಿ ಬರೆದುಕೊಳ್ಳಿ ಮಕ್ಕಳ. 36ನೇದು, ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬ ರುಸಿದರು. ಸೊ ಇದಕ್ಕೆ ಕುಮಾರವ್ಯಾಸನು ರಚಿಸಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 37ನೇ ಪ್ರಶ್ನೆನೂ ಸಹ ಆನ್ಸರನ್ನು ಕೊಟ್ಟಿದ್ದೀನಿ. 37 ಮತ್ತು 38ರ ಆನ್ಸರನ್ನು ಡಿಸ್ಪ್ಲೇ ಮಾಡಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ಆನ್ಸರನ್ನು ಬರ್ಕೊಳ್ಳಿ. ಸೊ ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ನೆಕ್ಸ್ಟ್ ಪದ್ಯ ಭಾಗ ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಹೇಳಿದ್ದೆ. ಸೊ 2 ಆನ್ಸರ್ಸು ಕೊಟ್ಟಿದೆ. ಸೊ ಇಲ್ಲಿ ಡಿಸ್ಪ್ಲೇನೂ ಮಾಡಿದ್ದೀನಿ, ಬರ್ಕೊಳ್ಳಿ. ನೆಕ್ಸ್ಟು 11ನೇ ಮೇನು, ಕೆಳಗಿನ
ಪದ್ಯ ಭಾಗ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವಾಧರಿಸಿ ಸಾರಾಂಶ ಬರೀಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಪದ್ಯ ಭಾಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ವಿರಚಿತ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಕಾಲವನ್ನ ಹಕ್ಕಿಗೆ ಹೋಲಿಸಿ ರಚಿಸಿರುವ ಈ ಕವಿತೆಯಲ್ಲಿ ಚಲನಶೀಲತೆಯನ್ನು ಹೊಂದಿರುವ ಕಾಲವು ಜೀವಂತಿಕೆಯ ಸ್ವರೂಪವಾಗಿದ್ದು ಹೊಸತನದ ಸಂಕೇತವಾಗಿದೆ. ಸೊ ಇಲ್ಲಿ ಮುಂದಕ್ಕೆ ಅದರ ಸಾರಾಂಶ ಮತ್ತು ಮೌಲ್ಯವನ್ನು ಕೊಟ್ಟಿದ್ದೀನಿ ಮಕ್ಕಳ. ಇದಿಷ್ಟನ್ನು ನೀವು ಬರೆದಿರಬೇಕು, ಆಗ ನಿಮಗೆ 4 ಅಂಕ ಸಿಗುತ್ತೆ. 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ನಿಮಗೆ 12ನೇ ಮೇನಲ್ಲಿ ಕೇಳಿದರೆ 2 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ ಆಪ್ಷನ್ ಇದೆ. 41ನೇ ಪ್ರಶ್ನೆ, ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರ ಧರ್ಮಾಧಿಕಾರಣದ ಬಳಿಗೆ ಬಂದಾಗ ಸಂದರ್ಭವನ್ನು ವಿವರಿಸಿ. ಅವರು ಧರ್ಮಾಧಿಕಾರಣ ಬಂದಾಗ ಯಾವ ರೀತಿಯಲ್ಲಿ ಏನು ಕನ್ವರ್ಸೇಷನ್ ನಡೆಯುತ್ತೆ ಮಕ್ಕಳ, ಅದಷ್ಟನ್ನು ನೀವು ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. ಸೊ ಆ ಪ್ರಶ್ನೆಗೆ ಆಪ್ಷನ್ನು, ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ. ಅವನು ಮಾಡಿದಂತಹ ಸಂಚು ಅವನಿಗೆ ತಿರುಗುಬಾಣ ಆಗುತ್ತೆ, ಯಾವ ರೀತಿ ಅದನ್ನು ನೀವಿಲ್ಲಿ ಆನ್ಸರ್ ಕೊಟ್ಟಿದ್ದೀನಲ್ಲ, ಇಷ್ಟು ಬರೆದಿದ್ರು ಸಾಕು, ನಿಮಗೆ 4 ಅಂಕ ಸಿಗುತ್ತೆ. ತದನಂತರ 42ನೇ ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು? ಕುಂಪಣಿ ಸರ್ಕಾರ ದಂಗೆಯನ್ನು ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ. ಸೊ ಯಾವ ರೀತಿ ಅವರು ದಂಗೆಗೆ ಬರ್ತಾರೆ ಮತ್ತು ಯಾವ ರೀತಿ ಅದನ್ನು ನಿಯಂತ್ರಿಸ್ತಾರೆ, ಅದಕ್ಕೆ ಆನ್ಸರ್ ಇದೆ. ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ, ಅಲಗಲಿ ಮೇಲೆ ದಂಡು ಹೇಗೆ ದಾಳಿ ಮಾಡಿತ್ತು, ದಂಗೆಯ ಪರಿಣಾಮವೇನು? ಸೊ ಯಾಕೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ ಮತ್ತು ಅದರ ಪರಿಣಾಮವೇನು ಅಂತ ಹೇಳಿ 10 ವಾಕ್ಯಕ್ಕೂ ನಿಮಗೆ ಆನ್ಸರನ್ನು ಕೊಟ್ಟಿದೆ. ಅದನ್ನು ಅಭ್ಯಾಸ ಮಾಡಿ. ಮತ್ತು ನಿಮ್ಗೆ ಆಲ್ರೆಡಿ ಗದ್ಯ ಭಾಗದ ಆನ್ಸರ್ಸನ್ನು ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ಆನ್ಸರು ಸಹ ಇದೆ. ಸೊ ಇದಿಷ್ಟನ್ನು ಬರೆದ್ರೆ 4 ಅಂಕ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಬಂದರೆ ನಿಮಗೆ 14ನೇ ಮೇನಲ್ಲಿ ಪತ್ರಲೇಖನ ಇರುತ್ತೆ. ಮೊದಲನೇದವ್ರು ನಿಮಗೆ ಭೇಟಿಗೆ ಸಮಯಾವಕಾಶ ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಈ ರೀತಿ ಪ್ಯಾಟರ್ನ್ ಇರಬೇಕು. ಸ್ಥಳ ದಿನಾಂಕ ಬರೆದು ಯಾರಿಂದ ಯಾರಿಗೆ ಅವರೇ ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನು ಬರೆದು ಮಾನ್ಯರೇ ವಿಷಯ ಅಂತ ಹಾಕಿ ಕೃಷ್ಣರಾಜೇಂದ್ರ ಮೃಗಾಲಯದ ಭೇಟಿಗೆ ಸಮಯಾವಕಾಶವನ್ನು ಕೋರಿ ಅಂತ ಹೇಳಿ ವಿಷಯವನ್ನು ಬರೆದು ಮಕ್ಕಳ ವಂದನೆಗಳೊಂದಿಗೆ ಹಾಕಿ ತಮ್ಮ ವಿಶ್ವಾಸಿ ಹಾಕಿ ಹೊರ ವಿಳಾಸವನ್ನು ಬರೀಲೇಬೇಕು. ಹೊರ ವಿಳಾಸಕ್ಕೂ ಅಂಕ ಇರುತ್ತೆ. ಅಷ್ಟು ಬರೆದ್ರೆ 5 ಅಂಕ ಪೂರ್ತಿ ಸಿಗುತ್ತೆ. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ವೈಯಕ್ತಿಕ ಪತ್ರವನ್ನು ರತ್ನಮ್ಮ ಅವರಿಗೆ ತಮ್ಮ ತಾಯಿಗೆ ಒಂದು ಪತ್ರ ಬರೀಕ್ಕೆ ಹೇಳಿದ್ದಾರೆ. ಕ್ಷೇಮ ಹಾಕಿ ಯಾರಿಂದ ಅಂತ ಹಾಕಿ ಪೂಜ್ಯ ಮಾತೃಶ್ರೀ ಅವರಿಗೆ ಅಂತ ಹಾಕಿ ವಿಷಯವಷ್ಟನ್ನು ಬರೆದು ನಮಸ್ಕಾರಗಳೊಂದಿಗೆ ತಮ್ಮ ಪ್ರೀತಿಯ ಮಗಳು ಅಂತ ಹಾಕಿ ಹೊರ ವಿಳಾಸವನ್ನು ಹಾಕಿರಬೇಕು. ಇಷ್ಟು ಹಾಕಿದರೆ ನಿಮಗೆ 5 ಅಂಕ. ಸೊ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ಲಾಸ್ಟ್ ಮೇನ್ ಪ್ರಬಂಧ ಇರುತ್ತೆ ಮಕ್ಕಳ. 2 ಪ್ರಬಂಧ ಕೊಟ್ಟಿದ್ದಾರೆ, ಸಾವಯವ ಕೃಷಿಯ ಮಹತ್ವ. ಸೊ ಹಾಗಾಗಿ ಪೀಠಿಕೆ ನೋಡಿ ಯಾವ ರೀತಿ ಬರೀಬೇಕು ಅದು ಸಹ ಇದೆ. ನೆಕ್ಸ್ಟ್ ವಿಷಯ ನಿರೂಪಣೆ. ಸೊ ಅಷ್ಟನ್ನು ನೀವು ನೀಟಾಗಿ ಬರೆದುಕೊಂಡು ಲಾಸ್ಟಿಗೆ ಉಪಸಂಹಾರವನ್ನು ಮಾಡಬೇಕು. ಸೊ ಇದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಆಪ್ಷನ್ ಇದೆ. ಅದರಲ್ಲೂ ಸಹ ಸೇಮ್ ಇದೇ ರೀತಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿ ಪಾಸ್ ಮಾಡಿಕೊಂಡು ನೀವು ಆನ್ಸರ್ಸನ್ನು ಬರ್ಕೊಳ್ಳಿ. ಅಥವಾ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ನಾನು ಈ ಒಂದು ಪ್ರಬಂಧಗಳಿಗೆ ಸಂಬಂಧಿಸಿದಂತೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಅದನ್ನು ಪ್ರಿಂಟೌಟ್ ತೊಗೊಂಡು ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಎಲ್ಲ ಎಕ್ಸಾಮ್ಗಳಿಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತು ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ವೀಡಿಯೋಸನ್ನು ನಮ್ಮ ಚಾನಲ್ಲಿ ಹಾಕೋದ್ರಿಂದ ನೀವು ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.